ಸರ್, ಈಗ PLD ಬ್ಯಾಂಕ್ ವಿಚಾರಕ್ಕೆ ಬಂದ್ರೆ ನಾನು ಈಗ ತಾನೇ ಜಿಲ್ಲಾಧ್ಯಕ್ಷ ಪದವಿಗೆ ಮುಂದಾಗಿದ್ದೆ. ನನ್ನ ಹಿರಿಯರಾದ ನನ್ನ ಸಂಸದರಾದ ಸುಧಾಕರ್ ಅವರು ಏನು ಡಿಸಿಷನ್ಸ್ ತಗೊಂತಾರೆ, ಆ ಡಿಸಿಷನ್ ಆ ನಿರ್ಧಾರದ ಜೊತೆ ನಾವೆಲ್ಲ ನಿಂತಿದ್ದೀವಿ. ಅವರು ಯಾರನ್ನ ನನ್ನ ಪಕ್ಷದ ಮತ್ತೆ ನಮ್ಮ ಅಲಯನ್ಸ್ ಪಕ್ಷ JDS ನ ಪರವಾಗಿ ಯಾರನ್ನ ಕ್ಯಾಂಡಿಡೇಟ್ ಅಂತ ಅವರು ಘೋಷಣೆ ಮಾಡಿದ್ದಾರೆ, ಅವ್ರ ಪರವಾಗಿ ಅವಿರತವಾಗಿ 12-13ನೇ ತಾರೀಕು ಕೆಲಸ ಮಾಡ್ತೀವಿ. ಅಷ್ಟೂ ಜನನ್ನ ಗೆಲ್ಲಿಸ್ಕೊಂಡ್ ಬರೋದಕ್ಕೆ ನಮ್ಮ ನಾಯಕರಾದ ಸುಧಾಕರ್ ಅವ್ರ ಜೊತೆ ನಾವು ಸರ್, ಈಗಾಗಲೇ ನಾವು ಬೇರು ಮಟ್ಟದಲ್ಲಿ ಕೆಲಸ ಮಾಡುವಂತ ವಿವಿಧ ರೂಪುರೇಷೆಗಳನ್ನ ನಾವು ಮಾಡ್ಕೊಂಡಿದ್ವಿ. ನನ್ನ ಏನು ಕಮಿಟಿ ಇದೆ, BJP ಕಮಿಟಿ ಇಡೀ ಜಿಲ್ಲೆಯಲ್ಲಿ ಆಕ್ಟಿವ್ ಇದೆ. ಸುಮಾರು 90% ಅಷ್ಟು ಪದಾಧಿಕಾರಿಗಳು ಈಗಾಗಲೇ ನೇಮಕಗೊಂಡಿದ್ದಾರೆ. ಇದಷ್ಟು ಸಣ್ಣ ಬದಲಾವಣೆಗಳಾಗೋದ್ರಿಂದ ಮಿಕ್ಕಿದ ಉಳಿದ ಎಲ್ಲ ಪದಾಧಿಕಾರಿಗಳು ಹಂಗೆ ಮುಂದುವರಿಯುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಮತ್ತೆ ಯಾರು ಪದಾಧಿಕಾರಿಗಳು ಇರ್ಲಿ ಇಲ್ದಿರೋವಾಗಿ ನನ್ನ BJP ಪಕ್ಷ ಕೇಡರ್ ಬೇಸ್ಡ್ ಪಾರ್ಟಿ. ಸೊ ಪ್ರತಿಯೊಬ್ರು ಸಹ ಯಾವುದೇ ಪದವಿ ಇರ್ಲಿ ಇಲ್ದಿರೋ ಹೋಗ್ಲಿ ಕೆಲಸ ಮಾಡುವಂತಹ ಮನಸ್ಥೈರ್ಯ ಸ್ಥಿತಿ ಇರೋವಂಥವ್ರು. ನಾವೀಗಾಗಲೇ ಪ್ರತಿ ಬೂತ್ ಮಟ್ಟದಲ್ಲಿ ಕೆಲಸ ಮಾಡೋದಕ್ಕೆ ಏನೇನು ಬೇಕೋ ರೂಪುರೇಷೆಗಳನ್ನೆಲ್ಲ ಮಾಡ್ಕೊಳ್ತಾ ಇದೀವಿ. ಅದರಂತೆ ಕೆಲಸ ಮಾಡ್ತೀವಿ. ZP ಮತ್ತು TPS ಮಾತ್ರ ಅಲ್ಲ, ಮುಂದಿನ ಎಲ್ಲಾ ಚುನಾವಣೆಗಳಲ್ಲೂ BJP ಪಕ್ಷ ಮುಂದೆ ಇರೋದು. ಪಾಪ ನಂಗೆ ಅವ್ರು ಯಾರು ಅಂತ ಗೊತ್ತಿಲ್ಲ. ಅವ್ರ ಬಗ್ಗೆ ನನಗೆ ನಿಜಕ್ಕೂ ಒಂದು ಸಿಂಪತಿ ಇದೆ. ಯಾಕಂತಂದ್ರೆ ಅವರು ನಮ್ಮ ಪಕ್ಷದವರು ಅಲ್ಲ. ನಾನು ಆಮೇಲೆ ವಿಚಾರ ಮಾಡಿದೆ ಯಾರು ಏನೋ ದೊಡ್ಡವ್ರು ಇರ್ಬೋದು ಅಂತ. ಅವ್ರು ಎಷ್ಟು ದೊಡ್ಡವ್ರು ಏನು ಅಂತ ಗೊತ್ತಿಲ್ಲ, ಬಟ್ ನನ್ನ ಪಾರ್ಟಿನಲ್ಲಿ ಅವ್ರು ಏನೂ ಅಲ್ಲ. ಅವರು ಮಾತಾಡಿದ ರೀತಿ ಮತ್ತೆ ನನ್ನ ಪಕ್ಷದ ಅಧ್ಯಕ್ಷರು ಯಾರು ಅನ್ನೋದು ಕೂಡ ಅವ್ರ ಪಾಪ ಗೊತ್ತಿಲ್ಲ. ಯತೀಂದ್ರ ಅವರು ಅಥವಾ ವಿಜಯೇಂದ್ರ ಅವರು ಅಂತೂ ಸಹ ಮಾತಾಡ್ತಾ ಇರುವಂಥದ್ದು ನಾನು ನೋಡಿದೆ. ಇರ್ಲಿ, ಏನು ತೊಂದರೆ ಇಲ್ಲ. ನಾನು ಮೊನ್ನೆ ಕೂಡ ಹೇಳಿದೆ, ಯಾರಾದರೂ ಹಿರಿಯರಿದ್ದು ಬುದ್ಧಿವಂತರಿದ್ರೆ ಎಲ್ಲರಿಂದನೂ ಕೆಲಸ ಕಲಿಯುವಂತಹ ಒಂದು ಮನಸ್ಥಿತಿ ನನಗಿದೆ. ಮತ್ತೆ ಅವ್ರು 2 ವಾರದಲ್ಲಿ ಚೇಂಜ್ ಮಾಡೋದು, 3 ವಾರದಲ್ಲಿ, ಇದೆಲ್ಲ ಜನ ಮಾತಾಡ್ತಿರ್ತಾರೆ. ಮುಂದಕ್ಕೆ ಹೋಗೋಣ. ಪಾರ್ಟಿ ನಂದು ಆದಿಬೀದಿಯಲ್ಲಿ ಮಾತಾಡುವಂತಹ ಪಕ್ಷ ನಂದಲ್ಲ. ಇಡೀ ವಿಶ್ವಕ್ಕೆ ನಂಬರುವಂತ ಪಕ್ಷ. ಅಷ್ಟು ದೊಡ್ಡ ಪಕ್ಷ, ಅಷ್ಟು ದೇಶಬದ್ಧತೆ ಇರುವಂತಹ ಪಕ್ಷ. ಆದಿಬೀದಿಯಲ್ಲಿ ನಾನಂತೂ ನನ್ನ ಪಕ್ಷದ ಬಗ್ಗೆ ಏನಂದ್ರೆ ಮಾತಾಡೋದು. ಸರ್, ರಾಜ್ಯಾಧ್ಯಕ್ಷ ಬದಲಾವಣೆ ಕೂಗಿದ್ದೀವಿ.